ಇದು ಕಾಡಿನ ಅನುಭವವನ್ನು ನೀಡುವಂಥದ್ದು ಗುಹೆ ಅಂತ ಒಂದು ದಾರಿ ಇದು. ತುಂಬ ಚೆನ್ನಾಗಿ ಕಾಡು ಅದರಷ್ಟಕ್ಕೆ ಬೆಳೆಯೋ ಹಾಗೆ ಅದು ಯಾವ ಥರ ಸ್ವಾಭಾವಿಕವಾಗಿ ಬೆಳೆಯುತ್ತೆ ಆ ಥರ ಒಂದು ನಿರ್ಮಾಣ ಮಾಡಿರುವಂಥದ್ದು. ಅಂದರೆ ಪ್ರಕೃತಿಗೆ ಸಹಜವಾಗಿ ಬೆಳೆಯಲಿಕ್ಕೆ ಬಿಟ್ಟು ಮಧ್ಯ ಸ್ವಲ್ಪ ರೋಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇದು ನೋಡಿ, ರೈತರು ದನ ಎಮ್ಮೆಗಳನ್ನು ಕಾಯ್ದು ಹಳ್ಳಿಗಳಿಂದ ನಮಗೆ ಹಾಲನ್ನು ಏನು ಸಿಟಿಗೆ ಜನಗಳಿಗೆ ಕೊಡ್ತಾರೆ, ಅವರ ಬದುಕು ಯಾವ ಥರ ಇರ್ತದೆ. ಎಮ್ಮೆಗಳನ್ನು ಕಾಡಲ್ಲಿ ಮೇಯಿಸ್ತಿರುವಂಥ ಒಬ್ಬ ರೈತನ ಒಂದು ಚಿತ್ರಣ ಇದು. ಹಾಲನ್ನು ಕರೆಯುವಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವೆಲ್ಲ ಪ್ಲಾಸ್ಟಿಕ್ ಅವ ಏನು? ಇಲ್ಲ ಸಿಮೆಂಟ್ ಅವ. ಎಷ್ಟು ವರ್ಷ ಆಯ್ತು ಮಾಡಿದ್ದು? ಮಾಡಿ 2 ವರ್ಷ. ಎಮ್ಮೆ ಕರು ಇದು ನೋಡಿ, ಈ ಥರ ಇದು ಸೋಲಿಗರ ಮನೆ ಇದರಲ್ಲಿ ಮಾಡ್ತಾರುವಂಥ ಒಂದು ಪಾತ್ರೆಯನ್ನು ತೊಳೆಯುವಂಥ ಒಂದು ಚಿತ್ರಣ. ಅಲ್ಲೇ ಕೋಳಿಗಳು ಪಕ್ಕದಲ್ಲಿ ಇರುವಂಥ ಒಂದು ರೈತ ಮಹಿಳೆ ಪಾತ್ರೆಗಳನ್ನು ಯಾವ ಥರ ಕೂತ್ಕೊಂಡು ಹೋಗುವಂತ ಇರ್ತಾರೆ ನೋಡಿ. ಮಕ್ಕಳು ನೋಡಿ ಹಾಲನ್ನು ಕಡೆದು ಬೆಣ್ಣೆ ಮಾಡುವಂಥದ್ದು. ಈ ಥರ ಒಂದು ದೃಶ್ಯ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಯಾಕೆಂದರೆ ನೀವು ಒಂದೇ ಒಂದು ಚಿತ್ರ ಸಾಕು ನಿಮಗೆ ಮಕ್ಕಳು ತೋರಿಸ್ಲಿಕ್ಕೆ. ಅಣ್ಣ ತನ್ನ ತಂಗಿಯನ್ನು ಎತ್ಕೊಂಡು ಆಟ ಆಡಿಸುವಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಹಳ್ಳಿಯ ನಮ್ಮ ಜನಪದರು ತಮ್ಮ ಖುಷಿಗೋಸ್ಕರ, ತಮ್ಮ ಬೇಸರವನ್ನು ಕಳೆಯೋದಕ್ಕೋಸ್ಕರ ಗೌಳಿಗರ ಹೋಳಿ ಹಬ್ಬದ ಕುಣಿತ ಆ ಥರ ಒಂದು ಇದಿದೆ. ಒಲೆಗಳು ಯಾವ ಥರ ಇತ್ತು ಆ ಕಾಲದಲ್ಲಿ, ಒಲೆಗಳು ಸೌದೆ ಹಾಕಿ ಅಡುಗೆ ಮಾಡುವಂತಕ್ಕಂಥದ್ದು. ಇದು ಮಣ್ಣಿನ ಮನೆಗಳು, ನೆಲವನ್ನು ಸಾರಿಸಿ ಗೋ ಸಗಣಿಯಿಂದ ತಾರಿಸುವಂಥದ್ದು.